ಹಲೋ ಡಿಯರ್ ಕಾವ್ಯ ಕುಕಿಂಗ್ ಚಾನಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ರೆಸಿಪಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಚಿಕನ್ನ ಹೇಗೆ ಕ್ವಿಕ್ಕಾಗಿ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಅರ್ಧ kg ಚಿಕನ್ ತಗೊಂಡಿದ್ದೀನಿ. 4 ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊ, 2 ಈರುಳ್ಳಿ, ಅರ್ಧ ಇಂಚು ಜಜ್ಜಿರೋ ಶುಂಠಿ, 1 ಅಥವಾ 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ. ನೆಕ್ಸ್ಟು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಆ ರೀತಿ ಫ್ರೈ ಆದಮೇಲೆ ಜಜ್ಕೊಂಡಿರೋ ಶುಂಠಿ, ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದನ್ನು ಸೇರಿಸಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಅರಿಶಿನನ್ನು ಸೇರಿಸ್ಬೇಕು. ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಉರಿತಾ ಇರಬೇಕು. ಈಗ ಚಿಕನ್ ಎಲ್ಲ ಇದಕ್ಕೆ ಹಾಕೋಣ. ಒಂದು ಸ್ಪೂನ್ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಒಂದು 5-10 ನಿಮಿಷ ಚಿಕನ್ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ನಾನು ಇದಕ್ಕೆ ಖಾರಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಜೊತೆಗೆ 1 ಸ್ಪೂನು ಚಿಕನ್ ಮಸಾಲ ಪೌಡರ್ನು ಹಾಕ್ತಾ ಇದ್ದೀನಿ. ಎಗೇನ್ ಇದನ್ನು ಹಸಿ ಸ್ಮೆಲ್ಲು, ಖಾರದ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ವಲ್ಪ ಡ್ರೈ ಆಗೇನೆ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಚಿಕನ್ ಚೆನ್ನಾಗಿ ಕುಕ್ ಆಗಬೇಕು. ಅದಕ್ಕೆ ಅಂತ ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಚಿಕನ್ ಮುಳುಗೋ ಅಷ್ಟು ನೀರು ಹಾಕಿದ್ಮೇಲೆ ಹೈ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಈ ಚಿಕನ್ನ ಚೆನ್ನಾಗಿ ಬೇಯಿಸಬೇಕು. 10-15 ನಿಮಿಷದವರೆಗೂ ಕುಕ್ ಮಾಡಿ. ನೀರು ಕಡಿಮೆ ಆದರೆ ಸುಂಡೋದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀವು ಕುಕ್ ಮಾಡ್ಕೋಬೋದು. ಬಿಸಿ ನೀರನ್ನ ಕಾಯಿಸಿಟ್ಕೊಳ್ಳಿ, ಅದನ್ನು ಸೇರಿಸ್ಕೊಂಡು ಚಿಕನ್ ಚೆನ್ನಾಗಿ ಕುಕ್ ಆಗೋ ಥರ ಮಾಡಬೇಕು. ಲಿಡ್ ತೆಗೆದು ಅವಾಗವಾಗ ಚೆಕ್ ಮಾಡ್ಕೋತಾ ಇರಿ. ನೀರು ಸುಂಡೋದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಚಪಾತಿ ಜೊತೆಗೆ ಈ ಟೊಮೆಟೊ ಚಿಕನ್ ಒಳ್ಳೆ ಸೂಪರ್ ಕಾಂಬಿನೇಷನ್. ಸೊ ಈ ಸಿಂಪಲ್ ಆದ ಚಿಕನ್ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.